ಓಕೆ, ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಸೊ ಈ ವಿಡಿಯೋದಲ್ಲಿ ನಾನು ಒಂದು ರೀಸೆಂಟ್ ಆಗಿ ಒಂದು ಮೂವಿ ನೋಡಿದೆ. ಆ ಮೂವಿ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬ ಓಲ್ಡ್ ಮೂವಿ, ಅದು ದರ್ಶನ್ ಅವರ ಮೂವಿ. ತುಂಬ ಇಷ್ಟ ಆಯಿತು ಮೂವಿ ಕತೆ ಕೂಡ ತುಂಬ ಇಷ್ಟ ಆಯಿತು. ಸೊ ದರ್ಶನ್ ಅವರ ಓಲ್ಡ್ ಮೂವಿ, ಆ ಮೂವಿ ಹೆಸರು ಕರಿಯಾ. ಸೊ ಐ ಥಿಂಕ್ ನೀವು ನೋಡಿರ್ಬೋದು, ಯಾಕಂದರೆ ಓಲ್ಡ್ ಮೂವಿ ಅಂತಂದರೆ ನೋಡೇ ಇರ್ತೀರ. ಸೊ ತುಂಬ ಇಷ್ಟ ಆಯಿತು ಆ ಮೂವಿ. ಕತೆನ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಬರೀ ಲೈಕ್ ಆ್ಯಕ್ಟ್ರೆಸ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಈ ಮೂವಿನಲ್ಲಿ ದರ್ಶನ್ ಅವರು ರೌಡಿ ಥರ ಅಂದರೆ ಆ ಒಂದು ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ತುಂಬ ಚಿಕ್ಕವರು ಇದ್ದಾಗ ಅದು ಆ್ಯಕ್ಟ್ ಮಾಡಿರೋದು. ಸೊ ಆ್ಯಕ್ಟ್ರೆಸ್ ಕೂಡ ಹೊಸ ಆ್ಯಕ್ಟ್ರೆಸ್ ಇದ್ದಾರೆ, ಓಲ್ಡ್ ಆ್ಯಕ್ಟ್ರೆಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಕತೆ ಕೂಡ ಹೇಗಿದೆ, ಬರೀ ನೋಟದಲ್ಲೇ ಇದೆ. ಅವರು ಹೀರೋಯಿನ್ ಬರೀ ನೋಟದಲ್ಲೇ ಪ್ರೀತಿ ಹೇಗೆ ಶುರು ಆಗುತ್ತೆ. ಸೊ ಆ ಹುಡುಗಿಗೆ ದರ್ಶನ್ ರೌಡಿ ಇದ್ದಾನೆ ಅಂತ ಗೊತ್ತಿರೋದಿಲ್ಲ ಆ್ಯಕ್ಚುಲಿ. ಬಟ್ ಏನೋ ಲೈಕ್ ಫಸ್ಟ್ ಲವ್ ಆಟ್ ಫಸ್ಟ್ ಸೈಟ್ ಅಂತಾರಲ್ಲ, ಆ ರೀತಿ ದರ್ಶನ್ ಅವರು ಆ್ಯಕ್ಟ್ರೆಸ್ಗೆ ಇಷ್ಟ ಆಗ್ತಾರೆ. ಸೊ ಬರೀ ನೋಟದಲ್ಲೇ ಅವರು ಇವರನ್ನು ನೋಡೋದು, ದರ್ಶನ್ ಆ್ಯಕ್ಟ್ರೆಸ್ನ ನೋಡೋದು, ಆ್ಯಕ್ಟ್ರೆಸ್ ದರ್ಶನ ನೋಡೋದು. ಸೊ ಬರೀ ನೋಟದಲ್ಲೇ ಪ್ರೀತಿ ಹೇಗೆ ಶುರು ಆಗುತ್ತೆ, ಸೊ ಹೇಗೆ ಕೊನೆವರೆಗೂ ಕೂಡ ಅದು ಹಾಗೆ ಅದೇ ಲೈನಲ್ಲಿ ಹೋಗುತ್ತೆ. ಜಾಸ್ತಿ ಏನು ಮಾತುಕತೆ ನಡೆಯೋದಿಲ್ಲ ಆ್ಯಕ್ಟ್ರೆಸ್ ಮತ್ತು ಆ್ಯಕ್ಟರ್ ಜೊತೆ. ದರ್ಶನ್ ಮತ್ತು ಮೂವಿ ಆ್ಯಕ್ಟ್ರೆಸ್ ಜೊತೆ ಜಾಸ್ತಿ ಕಾನ್ವರ್ಸೇಷನ್ ಏನು ನಡೆಯೋದಿಲ್ಲ. ಬರೀ ನೋಟದಲ್ಲೇ ಅದ್ಭುತವಾಗಿ ಮೂವಿ ಕಥೆಯನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ಹೇಗೆ ಅಂತ ನನಗೆ ಏನು ಇಷ್ಟ ಆಗುತ್ತೆ ಅಂತ, ಎಷ್ಟು ಚೆನ್ನಾಗಿ ಆ ಸೀನ್ಸ್ಗಳನ್ನು ಅವರು ಶೂಟ್ ಮಾಡಿದ್ದಾರೆ. ಸೊ ಲೈಕ್ ಇನ್ನೇನು ಆ್ಯಕ್ಟ್ರೆಸ್ಸು ದರ್ಶನ್ ಅವ್ರನ್ನ ಮೀಟ್ ಮಾಡೋ ಅಷ್ಟರಲ್ಲಿ ಅವರನ್ನ ಮೀಟ್ ಮಾಡಿಸದೇ ಇರುವಂಥ ಸೀನು. ಸೊ ಅದು ಒಂದು ನೋಡುಗರಿಗೆ ತುಂಬ ಕ್ಯೂರಿಯಾಸಿಟಿ ಬರುತ್ತೆ, ಲೈಕ್ ಮುಂದೆ ಏನಾಗುತ್ತೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ಓಲ್ಡ್ ಮೂವೀಸ್ ತುಂಬ ಇಷ್ಟ. ಈಗ ರೀಸೆಂಟಾಗಿ ಬರೋ ಮೂವೀಸ್ಗಿಂತ ಓಲ್ಡ್ ಮೂವೀಸ್ಗಳು ತುಂಬ ಇಷ್ಟ. ಸೊ ಕೊನೆವರೆಗೂ ಅದು ಏನೋ ಒಂದು ಮೆಸೇಜ್ ಕೊಡುತ್ತೆ. ಆ್ಯಕ್ಚುಲಿ ನನಗೆ ಅರ್ಥ ಆಯಿತು ಏನು ಮೆಸೇಜ್ ಕೊಡುತ್ತೆ ಅಂತಂದರೆ, ಪ್ರಪೋಸಲ್ ಅಂದರೆ ಲವ್ ಪ್ರಪೋಸಲ್ ಮಾಡೋದು ಎಷ್ಟು ಕಷ್ಟ, ಅದನ್ನು ಪ್ರಪೋಸಲ್ ಲೈಕ್ ಇಬ್ಬರು ಪ್ರಾಪರಾಗಿ ಪ್ರಪೋಸ್ ಮಾಡೋದೇ ಇಲ್ಲ ಇಬ್ಬರಿಗೂ ಕೂಡ. ಸೊ ಅದು ಎಷ್ಟು ಕಷ್ಟ, ಏನು ತೋರಿಸಿದ್ದಾರೆ, ಪ್ರೀತಿ ಹುಟ್ಟಿದ್ದನ್ನು ಅವ್ರಿಗೆ ಯಾರ ಮೇಲೆ ಪ್ರೀತಿ ಹುಟ್ಟಿರುತ್ತೋ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ, ಅವ್ರ ಮುಂದೆ ಹೋಗಿ ಹೇಳೋದು ಎಷ್ಟು ಕಷ್ಟ. ಅದು ಕಷ್ಟ ಇದೆ, ಕಷ್ಟ ಆಗಿತ್ತು ಮೊದಲು. ಆ ಟೈಮ್ನಲ್ಲಿ ಮೂವಿ ಮಾಡಿದಾರಲ್ಲ, ಆ ಟೈಮ್ನಲ್ಲಿ ಅದು ಎಷ್ಟು ಕಷ್ಟ ಇದೆ, ಅದೆಷ್ಟು ಕಷ್ಟ ಅನ್ನೋದನ್ನು ಮೂವಿನಲ್ಲಿ ಅವರು ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಸೀನ್ಸ್ಗಳು. ಸೊ ನೀವು ಮತ್ತೆ ಇನ್ನೊಮ್ಮೆ ಹೋಗಿ ನೋಡಿ, ಯಾಕಂದರೆ ಮತ್ತೆ ನೋಡಬೇಕಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನೀವು ನೋಡಿದ್ರೆ ಓಕೆ, ನೋಡಿದ್ರೆ ಇನ್ನೂ ಒಮ್ಮೆ ಖುಷಿ ಆಗುತ್ತೆ. ಚೆನ್ನಾಗಿದೆ ಮೂವಿ. ಸೊ ಐ ರಿಯಲಿ ಎಂಜಾಯ್ಡ್ ದ್ಯಾಟ್ ಮೂವಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನಿಸುತ್ತೆ. ಸೊ ಹೀಗೆ ನೋಡ್ತಾ ಇರ್ತೀನಿ. ಸೊ ಏನಾದರೂ ಇಷ್ಟ ಆದರೆ ಸೊ ಶೇರ್ ಮಾಡಬೇಕಂತ ಅನ್ಸಿದ್ರೆ ಶೇರ್ ಮಾಡ್ತೀನಿ. ಸೊ like overall it was a good movie. So I highly recommend you guys to watch it again and let me know about what you think about the movie. So anyways, thank you guys, bye.